ತಮಿಳಲ್ಲಿ ನೋಡಿದ್ದೀರಾ, ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಏನಿಲ್ಲ, ರೀಸೆಂಟಾಗಿ ಲಾಸ್ಟ್ ಬ್ಲಾಗಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ರಿಲೇಟೆಡ್ ಫಾರ್ ಧರ್ಮಸ್ಥಳ. ಸೊ ಜಸ್ಟ್ ನಾವು ಮಾನ್ಸೂನ್ ರೈಡ್ಗೆ ಹೋಗಿದ್ವಿ. ಮಾನ್ಸೂನ್ ರೈಡ್ ಮುಗಿಸ್ಕೊಂಡು ನಾವು ಲಾಸ್ಟಲ್ಲಿ ಬರುವಾಗ ಧರ್ಮಸ್ಥಳ ಟ್ರಾವೆಲಿಂಗ್ ಮಾಡ್ಕೊಂಬಂದ್ವಿ. ಸೊ ಧರ್ಮಸ್ಥಳ ಟ್ರಾವೆಲಿಂಗ್ ಮಾಡ್ಕೊಂಬಂದು ಒಂದು ಜಾಸ್ಟ್ 2-3 ಮಿನಿಟ್ಸ್ ವೀಡಿಯೋ ಹಾಕಿದೆ. ಸೊ ಅದ್ರಲ್ಲಿ ತುಂಬ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಆಮೇಲೆ ಸೌಜನ್ಯ ಮನೆಗೆ ಹೋಗಿ ಬನ್ನಿ, ಆಮೇಲೆ ಅವ್ರ ಬಗ್ಗೆ ವೀಡಿಯೋ ಮಾಡಿ ಅಂತೆಲ್ಲ ಸುಮಾರು ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅಟ್ಲೀಸ್ಟ್ ನಾನು ಏನಾದರೂ ಈ ಬಗ್ಗೆ ಮಾತಾಡೋಣಲ್ಲ ಅಂತ ಹೇಳಿ. ಸೊ ಬೇಸಿಕ್ಲಿ ಏನು ಅಂದರೆ, ಸೊ ಆಲ್ಮೋಸ್ಟ್ ನಾನು ಈಗ ಒಂದು 2-3 ಇಯರ್ಸಿಂದ ನೋಡ್ತಾನೆ ಇದ್ದೀನಿ ಇದು ನ್ಯೂಸು. ಸೊ ಇವತ್ತವರೆಗೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಸೊ ನಾನು ಹೇಳೋದೇನು ಅಂದರೆ, ಸುಮ್ಮನೆ ನಾವು ಕಾಮೆಂಟಲ್ಲಿ ಅಥವಾ ಈ ಥರ ವೀಡಿಯೋ ಮಾಡಿ ತಕ್ಷಣ ಜಸ್ಟಿಸ್ ಸಿಗಲ್ಲ. ಸೊ ಪ್ರತಿಯೊಬ್ಬರು ಓಡಾಡಬೇಕು, ಪ್ರತಿಯೊಬ್ಬರು ಕಮೆಂಟ್ ಮಾಡೋದಲ್ಲ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಫೈಟ್ ಮಾಡೋದಲ್ಲ. ಇದನ್ನು ಪರ್ಟಿಕ್ಯುಲರ್ ಆಗಿ ನಾವು ಯಾವ ರೀತಿ ಇದಕ್ಕೆ ಓಡಾಡಿದ್ರೆ ಜಸ್ಟಿಸ್ ಸಿಗುತ್ತೆ, ಆ ರೀತಿ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಹೊರತು ನಾವು ಜಸ್ಟ್ ಒಂದು ಮೊಬೈಲಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಅಥವಾ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕೊಳ್ಳೋದು ಅಂತ ಅಲ್ಲಿ ಯಾರಿಗೋ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡೋದಲ್ಲ. ಪ್ರತಿಯೊಬ್ಬರು ನಾವು ಇದ್ರ ಮೇಲೆ ಫೈಟ್ ಮಾಡಬೇಕಾಗುತ್ತೆ. ತಪ್ಪು ಯಾರೇ ಮಾಡಿ, ನಾನು ಅವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ ಇಲ್ಲಿ. ಸೊ ನಾನು ಹೇಳೋದು ಇಷ್ಟೇ, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಎಷ್ಟು ಜನ ಸತ್ತಿದ್ದಾರೆ ಆ ಸ್ಥಳದಲ್ಲಿ, ಸೊ ಅಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸೊ ಈಗ ಭಿಕ್ಷುಕರು, ಸುಮಾರು ಜನ ಹೆಣ್ಮಕ್ಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಸುಮಾರು ಹೆಣ್ಮಕ್ಳು ಅಲ್ಲಿ ಮರ್ಡರ್ ಆಗಿದೆ. ಮೋರ್ ದೆನ್ 1000 ಮೇಲೆ ಅಲ್ಲಿ ಮರ್ಡರ್ಸ್ ಆಗಿದೆ ಅನ್ನೋದು ಒಂದು 2-3 ಡೇಸಿಂದ ನಮಗೆ ಕೇಳ್ಪಡ್ತಾ ಇದ್ದೀವಿ. ಯಾರು ಮರ್ಡರ್ ಆಗಿರೋ ಬಾಡೀಸ್ನ ಊತಾಕ್ತಾಯಿದ್ರು, ಈಗ ಅವರೇ ಬಂದಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಅವ್ರ ಹೆಸರೆಲ್ಲ ತೊಗೊಳೋದು ಬೇಡ ಇಲ್ಲಿ. ಸೊ ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ಸೊ ಈಗ ಅವ್ರು ನನ್ನ ಬಾಡಿನ ತೋರಿಸ್ತೀನಿ ಅಂತೆಲ್ಲ ಹೇಳಿದ್ದು, ಅದು ಏನೇ ಇರಲಿ ಅದೆಲ್ಲ ಪಕ್ಕಕ್ಕಿನ, ಅದಕ್ಕೆ ಅಂತಲೇ ಕಾನೂನಿದೆ, ಪೊಲೀಸವ್ರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಸೊ ನಾನು ಹೇಳೋದು ಏನು ಅಂದರೆ, ಕಂಪ್ಲೀಟ್ಲಿ ಇದಕ್ಕೆ ಒಂದು ಎಂಡ್ ಆಗಬೇಕು. ಈ ಕೇಸು ಮುಕ್ತಾಯ ಆಗಬೇಕು. ಇನ್ನೂ ಲ್ಯಾಗ್ ಆಗ್ತಾ ಹೋಗಬಾರ್ದು, ಇದು ವರ್ಷ ತಳ್ತಾ ಹೋಗಬಾರ್ದು. ಆದಷ್ಟು ಬೇಗ ಇದಕ್ಕೊಂದು ಜಸ್ಟಿಸ್ ಸಿಗಬೇಕು. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಯಾರೋ ಒಬ್ಬರಿಬ್ಬರು ಓಡಾಡಿದ ತಕ್ಷಣ ಜಸ್ಟಿಸ್ ಸಿಗಲ್ಲ. ಇದೆಲ್ಲ ತುಂಬ ಕ್ರಿಟಿಕಲ್ ಕೇಸಸ್ ಆಗಿರೋದ್ರಿಂದ ಎವ್ರಿ ಒನ್ ಹ್ಯಾವ್ ಟು ಫೈಟ್ ಫಾರ್ ದಿಸ್. ಸೊ ಇಷ್ಟು ಹೇಳ್ಬೋದು ಅಷ್ಟೇ ನಾನು. ಸೊ ನಾನು ಅವರು ಅಪರಾಧಿ, ಇವ್ರ ಅಪರಾಧಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರೇ ಅದ್ರ ಬಗ್ಗೆ ಆ ರಿಲೇಟೆಡ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಪ್ರತಿಯೊಬ್ಬನೂ ಬಿಡಬಾರ್ದು, ಯಾವ ನನ್ನ ಮಗನೂ ಬಿಡಬಾರ್ದು. ಅಷ್ಟೇ ನಾನು ಹೇಳೋದು. ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಯಾರು ಆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದರು ಅವ್ರ ಪ್ರತಿಯೊಬ್ಬರಿಗೂ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರೇ ಮಾಡಿರಲಿ, ಅವ್ನು ಇಂಥ ದೊಡ್ಡ ವ್ಯಕ್ತಿ ಏನೇ ಆಗಿರಲಿ, ಅವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ನಾನು ಅವ್ರ ಪರವಾಗಿ ಇವ್ರ ಪರವಾಗಿ ಅಂತೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಸೊ ನಾನು ಹೇಳೋದು ಇಷ್ಟೇ ಫೈನಲ್ ಆಗಿ. ಸೊ ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಸೊ ಜಸ್ಟಿಸ್ ಫಾರ್ ಎವ್ರಿ ಒನ್, ನಾಟ್ ಓನ್ಲಿ ಫಾರ್ ಸೌಜನ್ಯ. ಅಲ್ಲಿ ಕೊಲೆ ಆಗಿರೋಂಥ ಅಷ್ಟು ಜನ ಕುಟುಂಬಕ್ಕೂ ಒಂದು ನ್ಯಾಯ ಸಿಗಲಿ. ಸೊ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಕಾಪಾಡಲಿ ಅಷ್ಟು ಕುಟುಂಬಗಳನ್ನು, ಅವ್ರಿಗೊಂದು ಧೈರ್ಯ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು.